Praise the Lord. Greetings to you all in the name of our Lord and Savior Jesus Christ. Today's Bible verse, the Gospel according to St. Matthew chapter 1 verse 23. A virgin will become pregnant and have a son, and he will be called Emmanuel, which means God is with us. ಮತ್ತಾಯನು ಬರೆದ ಸುವಾರ್ತೆ 1ನೇ ಅಧ್ಯಾಯ 23ನೇ ವಚನ. ಇಗೋ, ಒಬ್ಬ ಕನ್ನಿಕೆಯು ಗರ್ಭಿಣಿಯಾಗಿ ಮಗನನ್ನು ಹಡೆಯುವಳು, ಆತನಿಗೆ ಇಮ್ಮಾನುವೇಲ್ ಎಂದು ಹೆಸರಿಡುವರು ಎಂಬುದು ದೇವರು ನಮ್ಮ ಕೂಡ ಇದ್ದಾನೆಂದು ಈ ಹೆಸರಿನ ಅರ್ಥ. ಇಂದು ಕ್ರಿಸ್ತ ಜಯಂತಿಯ ದಿನ. ಈ ದಿನದಂದು ಅರಸರ ಅರಸನಾದ ಕ್ರಿಸ್ತನು ಈ ಲೋಕದಲ್ಲಿ ಜನಿಸಿ ಬಂದಿದ್ದಾರೆ. ಇಂದಿನ ದಿನದಲ್ಲಿ ಕ್ರಿಸ್ಮಸ್ ಹಬ್ಬವನ್ನು ಪ್ರಪಂಚದಾದ್ಯಂತ ಕ್ರಿಸ್ತನ ಜನನವನ್ನು ಎಲ್ಲರೂ ಸ್ಮರಿಸುತ್ತಾ, ಎಲ್ಲರೂ ಸಂತೋಷದಿಂದ ಸಂಭ್ರಮದಿಂದ ಕ್ರಿಸ್ತ ಜಯಂತಿಯ ಹಬ್ಬವನ್ನು ಆಚರಿಸುವಂಥವರಾಗಿದ್ದಾರೆ. ಇಂದು ನಿಮ್ಮ ಆಂತರ್ಯದಲ್ಲಿಯೂ ಕೂಡ, ನಿನ್ನ ಹೃದಯದಲ್ಲಿಯೂ ಕೂಡ, ನಿನ್ನ ಮನೆಯಲ್ಲಿಯೂ ಕೂಡ ಸಂತೋಷ, ಸಮಾಧಾನ, ಶಾಂತಿ ತುಂಬಲಿ ಎಂಬುದಾಗಿ ಹಾರೈಸುವಂಥವಳಾಗಿದ್ದೇನೆ. ಇಂದು ನೀವು ನಿಮ್ಮ ಕುಟುಂಬದವರೊಂದಿಗೆ ಕ್ರಿಸ್ತನ ಜನನವನ್ನು ನೆನಪು ಮಾಡಿಕೊಳ್ಳುವಂತಹ ವೇಳೆಯಲ್ಲಿ ದೇವರ ಪ್ರಸನ್ನತೆಯು, ಸುಖವು, ದೇವರ ಸಮ್ಮುಖವು ನಿಮ್ಮೊಂದಿಗೆ ಇರಲಿ ಎಂಬುದಾಗಿ ಹಾರೈಸುತ್ತೇನೆ. ಇಲ್ಲಿ ಕರ್ತನ ದೂತನು ಯೋಸೇಫನ ಕನಸಿನಲ್ಲಿ ಕಾಣಿಸಿಕೊಂಡು ಇಲ್ಲಿ ಈ ರೀತಿ ಹೇಳ್ತಾ ಇದ್ದಾನೆ. ಕರ್ತನಿಗೆಂದು ಒಂದು ಹೊಸ ಹೆಸರನ್ನು ತಿಳಿಸ್ತಾ ಇದ್ದಾನೆ, ಅದು ಇಮ್ಮಾನುವೇಲ್ ಎಂಬುದಾಗಿ. ಇಮ್ಮಾನುವೇಲ್ ಎಂಬ ಪದಕ್ಕೆ ದೇವರು ನಮ್ಮ ಸಂಗಡ ಇದ್ದಾನೆ ಎಂಬುದಾಗಿ ಅರ್ಥ ಕೊಡುವಂಥದ್ದಾಗಿದೆ ಪ್ರಿಯರೇ. ಇಮ್ಮಾನುವೇಲ್ ಎಂಬ ಹೆಸರಿನ ಮೂಲಕವಾಗಿ ನಮ್ಮ ಯೇಸು ಕ್ರಿಸ್ತನು ನಮ್ಮ ಸಂಗಡ ವಾಸ ಮಾಡಲಿಕ್ಕೆ ಈ ಭೂಮಿಗೆ ಇಳಿದು ಬಂದಿದ್ದಾರೆ. ಯೋಸೇಫನಿಗೆ ದೇವದೂತನು ಯೇಸು ಎಂಬ ಹೆಸರನ್ನು ತನ್ನ ಮಗನಿಗೆ ಇಡುವುದಕ್ಕಾಗಿ ಸೂಚಿಸ್ತಾ ಇದ್ದಾನೆ. ಯೇಸು ಎಂದರೆ ತನ್ನ ಜನರನ್ನು ಅವರ ಪಾಪಗಳಿಂದ ಬಿಡಿಸಿ ಕಾಯುವನು ಎಂಬುದಾಗಿ. ಮುಂಚೆಯೆಲ್ಲ ಕರ್ತನನ್ನು ಪರಲೋಕದಲ್ಲಿ ವಾಸ ಮಾಡುವವನಾಗಿಯೇ ಎಂಬುದಾಗಿ ನಾವು ಕಂಡುಕೊಳ್ಳುತ್ತಾ ಇದ್ದೆವು. ಆತನು ಏದೇನ್ ತೋಟದಲ್ಲಿ ಆಗಾಗ ಬಂದು ಸಂಚರಿಸಿದನು ಎಂಬುದಾಗಿ ನೋಡುತ್ತೇವೆ. ಅಬ್ರಹಾಮನು ಯಜ್ಞವನ್ನು ಅರ್ಪಿಸಿದಾಗ ಯಜ್ಞವೇದಿಯ ಜ್ವಾಲೆಯಲ್ಲಿ ದೇವರು ಇಳಿದು ಬಂದನು. ಮೋಶೆಯು ದೇವದರ್ಶನದ ಗುಡಾರವನ್ನು ನಿರ್ಮಿಸಿದಾಗ ಮಹಾಪರಿಶುದ್ಧ ಸ್ಥಳದಲ್ಲಿದ್ದ ಆ ಕೃಪಾಸನದ ಪೆಟ್ಟಿಗೆಯ ಮೇಲೆ ನಿಂತು ಕರ್ತನು ಮಾತನಾಡಿದನು. ಸೊಲೊಮೋನನು ದೇವಾಲಯವನ್ನು ಕಟ್ಟಿದಾಗ ತನ್ನ ಮಹಿಮೆಯನ್ನು ಆಲಯದಲ್ಲಿ ತುಂಬಿಸಿದನು ಪ್ರಿಯರೇ. ಆದರೆ ಹೊಸ ಒಡಂಬಡಿಕೆಗೆ ನಾವು ಬರುವಾಗ ಆತನು ಇಮ್ಮಾನುವೇಲನಾಗಿ ನಮ್ಮೊಳಗೆ ವಾಸ ಮಾಡಲಿಕ್ಕೆ ಮನಸ್ಸು ಮಾಡಿದ್ದಾನೆ. ಯೋಹಾನನು ಬರೆದ ಸುವಾರ್ತೆ 1ನೇ ಅಧ್ಯಾಯ 14ನೇ ವಚನದಲ್ಲಿ ಸತ್ಯವೇದವು ಈ ರೀತಿ ಹೇಳುತ್ತದೆ, ಆ ವಾಕ್ಯವೆಂಬವನು ನರಾವತಾರ ಎತ್ತಿ ನಮ್ಮ ಮಧ್ಯದಲ್ಲಿ ವಾಸ ಮಾಡಿದನು ಎಂಬುದಾಗಿ. ಹೌದು, ಆತನು ನಮ್ಮ ಸಂಗಡ ಒಬ್ಬರಂತಾದನು. ನಮ್ಮೊಳಗೆ ವಾಸ ಮಾಡುವ ಕರ್ತನಿಗೆ ಇಮ್ಮಾನುವೇಲ್ ಎಂಬ ಹೆಸರಾಗಿದೆ ಪ್ರಿಯರೇ. ನನ್ನ ಪ್ರಿಯ ದೇವಜನರೇ, ಇಂದು ನೀವು ಒಂಟಿಯಾಗಿದ್ದೀರಾ? ಹಾಗಿರುವುದಾದರೆ ಚಿಂತಿಸುವುದು ಬೇಡ. ಯಾಕೆಂದರೆ ಕರ್ತನು ನಿನಗಾಗಿಯೇ ಇಮ್ಮಾನುವೇಲ್ ಆಗಿ ಈ ಲೋಕದಲ್ಲಿ ಇಳಿದು ಬಂದಿದ್ದಾನೆ. ಆತನು ಹೇಳ್ತಾ ಇದ್ದಾರೆ, ನಿಮ್ಮನ್ನು ಬಿಟ್ಟು ಅಗಲುವುದಿಲ್ಲ, ನಿಮ್ಮನ್ನು ಕೈ ಬಿಡುವುದಿಲ್ಲ ಎಂಬುದಾಗಿ. ಈ ಹಬ್ಬದ ಸಂದರ್ಭದಲ್ಲಿ, ಈ ಹಬ್ಬದ ಕೊಂಡಾಟದಲ್ಲಿ ಇಮ್ಮಾನುವೇಲ್ ದೇವರನ್ನ ನೀವು ಮರೆತು ಬಿಡಬೇಡಿರಿ. ಯಾಕೆಂದರೆ ಆತನು ನಿಮ್ಮ ಸಂಗಡ ಇರಲು ಬಯಸಿ ನಿಮ್ಮ ಬಳಿಗೆ ಬಂದಿದ್ದಾನೆ. ನೀವು ಆತನ ಬಳಿ ಇದ್ದೀರಾ? ಆತನನ್ನು ನೀವು ಪ್ರೀತಿಸ್ತಾ ಇದ್ದೀರಾ? ಆತನಿಗೆ ನಿಮ್ಮ ಹೃದಯದಲ್ಲಿ ಸ್ಥಳ ಕೊಡ್ತಾ ಇದ್ದೀರಾ? ಎಂದೆಂದಿಗೂ ಆತನು ನಿಮ್ಮ ಸಂಗಡ ಇರುವುದಕ್ಕಾಗಿ ಬರುವ ಆತನಾಗಿದ್ದಾನೆ. ನೀವು ಆತನಿಗೆ ನಿಮ್ಮ ಹೃದಯದಲ್ಲಿ ಸ್ಥಳ ಕೊಡಿರಿ. ಈ ಕ್ರಿಸ್ತ ಜಯಂತಿಯ ದಿನದಲ್ಲಿ ಆ ರಾಜಾದಿರಾಜನಾಗಿರ್ತಕ್ಕಂಥ ಕರ್ತನನ್ನು, ಇಮ್ಮಾನುವೇಲ್ ಆಗಿರ್ತಕ್ಕಂಥ ದೇವರನ್ನ ನಿಮ್ಮ ಹೃದಯದಲ್ಲಿ ಅಂಗೀಕರಿಸಿಕೊಂಡು ಆತನನ್ನು ಆರಾಧಿಸಿರಿ. ಆಗ ಕ್ರಿಸ್ಮಸ್ ಅರ್ಥವುಳ್ಳದಾಗಿರುತ್ತದೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮಗಾಗಿ ಇಮ್ಮಾನುವೇಲ್ ಆಗಿ ಈ ಲೋಕಕ್ಕೆ ಇಳಿದು ಬಂದು ನರಾವತಾರ ಎತ್ತಿರುವಂಥ ನಮ್ಮ ಪ್ರೀತಿಯ ಪರಲೋಕದ ತಂದೆಯೇ, ನಿಮಗೆ ಸ್ತೋತ್ರ ಉಂಟಾಗಲಿ ಕರ್ತನೆ. ನರಾವತಾರ ಎತ್ತಿ ನಮ್ಮ ಮಧ್ಯದಲ್ಲಿ ನೀವು ವಾಸ ಮಾಡುವಂಥ ದೇವರಾಗಿದ್ದೀರಿ ದೇವ. ಅದಕ್ಕಾಗಿ ನಿಮಗೆ ಸ್ತುತಿ ಸ್ತೋತ್ರವನ್ನು ಸಲ್ಲಿಸ್ತೇವೆ ಕರ್ತನೆ. ಏಷಾಯ ಪ್ರವಾದಿಯ ಮೂಲಕವಾಗಿ ಮುಂತಿಳಿಸಲ್ಪಟ್ಟಿರ್ತಕ್ಕಂಥ ಪ್ರವಾದನೆ ಇಲ್ಲಿ ನೆರವೇರಿಸಿದ್ದೀರಿ ಸ್ವಾಮಿ. ಅದಕ್ಕಾಗಿ ಸ್ತುತಿ ಸ್ತೋತ್ರವನ್ನು ಸಲ್ಲಿಸ್ತೇವೆ ಕರ್ತನೆ. ಈ ವಾಕ್ಯ ಕೇಳಿಸಿಕೊಳ್ಳುತ್ತಿರುವ ಪ್ರತಿಯೊಬ್ಬೊಬ್ಬರನ್ನು ಆಶೀರ್ವದಿಸು ಸ್ವಾಮಿ. ಇಂದು ನಾವೆಲ್ಲ
ನಾವೆಲ್ಲರೂ ಕ್ರಿಸ್ತ ಜಯಂತಿಯ ಹಬ್ಬವನ್ನು ಸಂತೋಷದಿಂದ, ಉಲ್ಲಾಸದಿಂದ, ಸಂಭ್ರಮದಿಂದ, ಅರ್ಥಗರ್ಭಿತವಾದ ಕ್ರಿಸ್ಮಸ್ ಹಬ್ಬವನ್ನು ಆಚರಿಸಲಿಕ್ಕಾಗುವಂತೆ ನಮ್ಮೆಲ್ಲರಿಗೆ ಕೃಪೆ ಮಾಡು ಸ್ವಾಮಿ. ಅಪ್ಪ, ಅನೇಕರು ಒಂಟಿಗರಾಗಿದ್ದಾರೆ ಕರ್ತನೆ, ದುಃಖಿತರಾಗಿದ್ದಾರೆ, ಚಿಂತಿತರಾಗಿದ್ದಾರೆ, ಸಹಾಯಕ್ಕೆ ಯಾರೂ ಇಲ್ಲ ದೇವ. ಅಂಥವರಿಗೆ ನೀನು ಮಾತನಾಡು ಸ್ವಾಮಿ. ಅವರಿಗಾಗಿಯೇ ನೀನು ಈ ಲೋಕದಲ್ಲಿ ಇಳಿದು ಬಂದಿದ್ದಿ, ನಮಗಾಗಿಯೇ ಈ ಲೋಕದಲ್ಲಿ ಇಳಿದು ಬಂದಿದ್ದಿ ಸ್ವಾಮಿ. ನಮಗಾಗಿ ನರಾವತಾರ ಎತ್ತಿ ಮನುಷ್ಯರ ಮಧ್ಯದಲ್ಲಿ ವಾಸ ಮಾಡಲಿಕ್ಕೆ ನೀವಿದ್ದಿದ್ದೀರಿ ದೇವ. ಅದಕ್ಕಾಗಿ ನಿನಗೆ ಸ್ತುತಿ ಸ್ತೋತ್ರವನ್ನು ಸಲ್ಲಿಸ್ತೇವೆ. ಒಂಟಿಯಾಗಿರ್ತಕ್ಕಂಥ ಪ್ರತಿಯೊಬ್ಬೊಬ್ಬರ ಜೊತೆಗೆ ನೀವಿದ್ದು ಅವರಿಗೆ ಯಾವತ್ತೂ ಕೈ ಬಿಡದೆ, ಯಾವತ್ತಿಗೂ ಅಗಲದೆ ಅವರ ಜೊತೆಗೇ ಇದ್ದು ನಡೆಸಬೇಕಾಗಿ ಎಲ್ಲ ಪ್ರಾರ್ಥನೆ ವಿಜ್ಞಾಪನೆಗಳನ್ನು ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಬೇಡುತ್ತೇನೆ ತಂದೆಯೇ, ಆಮೆನ್. ಕ್ರಿಸ್ತನಲ್ಲಿ ಪ್ರಿಯ ದೇವಜನರೇ, ನಿಮ್ಮೆಲ್ಲರಿಗೂ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳನ್ನು ತಿಳಿಸುತ್ತೇನೆ. ಈ ಕ್ರಿಸ್ಮಸ್ ಹಬ್ಬ ನಿಮ್ಮೆಲ್ಲರಿಗೆ ಸುಖ, ಸಮಾಧಾನ, ಶಾಂತಿ, ಆರೋಗ್ಯ ದಯಪಾಲಿಸಲಿ. ಆಮೆನ್.